ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾ ಅವರು. ಆತ್ಮೀಯ, ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕಮಿಷನ್ ಹೆಚ್ಚದನ. ಯಾಕಂದ್ರೆ ಹಿಂದೆ ಕೆಂಪಣ್ಣ ಒಬ್ಬರು ಗೊತ್ತಿದ್ದಾರೆ, ಅಧ್ಯಕ್ಷರಿದ್ರು ರಾಜ್ಯ ಮಟ್ಟದ. ಅವರು BJP ಸರ್ಕಾರ ಇದ್ದಾಗ ಇದು ಆರೋಪ ಮಾಡಿದ್ರು, 40% ಇರ್ತಾರೆ. ಅದನ್ನ ವಿಷಯ ತಗೊಂಡು ಸಿದ್ದರಾಮಯ್ಯನವರು 2023 ಚುನಾವಣೆಯಲ್ಲಿ ಜಬರ್ದಸ್ತಾಗಿ ಪ್ರಚಾರ ಮಾಡಿ ನಾವು ಗುತ್ತಿಗೆದಾರರು ಕಾಡೋದಿಲ್ಲ, ಅವರು ತೊಂದರೆ ಕೊಡೋದಿಲ್ಲ, ಹಾಗೆ ಹೀಗೆ ನಾವು 40% ಅಲ್ಲ, BJP 40% ಹೇಳಿ ಚುನಾವಣೆ ಅಂತೂ ಗೆದ್ರು, ಅಧಿಕಾರ ಹಿಡಿದ್ರು. ಈಗ ಅದೇ ಗುತ್ತಿಗೆದಾರ ಮತ್ತೆ ಇವ್ರಿಗೆ ಆರೋಪ ಮಾಡ್ತಾ ಇದ್ದಾರೆ, ಇವ್ರಿಗೆ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಗುತ್ತಿಗೆ ನಾವು ಏನು ಮಾಡಿದ್ವಿ ಕೆಲಸ ಏನೋ ಕೊಡ್ತಾ ಇಲ್ಲ ನಮ್ಮ ದುಡ್ಡು ನಮಗ ಏನಿದ್ರೆ ಅರ್ಥ. ಅದರಲ್ಲೂ ಈಗಿನ ಮಂಜುನಾಥ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಇಲ್ಲ ಅವರು. ಇವರು ನಾವು ನಿಮ್ಗೆ ಅವತ್ತು ನೀವು ನಮಗೆಲ್ಲ ಕೆಲಸ ಮಾಡಿ ಕೊಡ್ತೀರಿ, ನಮ್ಮ ಒಂದು ಆದ್ಯತೆ ಮೇಲೆ ನಮ್ಮ ದುಡ್ಡನ್ನು ಕೊಡ್ತೀರಿ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಆದ್ರೆ ಇವತ್ತು ಏನಾಗಲಿಕ್ಕತ್ತದ್ರಿ, ಹಿಂದಿನ ಸರ್ಕಾರಕ್ಕಿಂತ ನಿಮ್ಮ ನೇತೃತ್ವದ ಸರ್ಕಾರದಲ್ಲಿ ಬಿಲ್ ಪಾವತಿಗೆ ಕಮಿಷನ್ ದುಪ್ಪಟ್ಟಾಗಿದೆ. ನಮ್ಮ ಬಿಲ್ಲ ನೀವು ಪಾವತಿ ಮಾಡ್ಬೇಕಾದ್ರೆ ಡಬಲ್ ವಸೂಲಾಗೋದ್ರಿ, ಡಬಲ್ ಅಂತ ಹೇಳ್ತಾ ಇದ್ದಾರ. ಅಂದ್ರೆ ಈ 45-85 ಅಂತ ಇವತ್ತೆಲ್ಲರೂ ಕೇಳಬೇಕಾಗ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನೆಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಆರೋಪದಿಂದಾಗಿ ಸರ್ ಬಿಜೆಪಿಗೆ ಬಿಜೆಪಿಗರಿಗೆ ಆರೋಪ ಮಾಡೋದಕ್ಕೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಾಗಿದೆ. ನಮಗೆ ಹೇಳ್ತಿದ್ರು ನಿಮ್ದಲ್ಲಿ ಇದ್ರಿ ಅಂತ. ಈಗಾಗಲೇ ಕಮಿಷನ್ ಎನ್ಕ್ವೈರಿಸ್ದಾಗೆ ನಮ್ಮ ಸಿದ್ದರಾಮಯ್ಯ ಕಮಿಷನ್ ನೇಮಿಸಿದ್ರೆ ಆಮದ್ ಬೇರೆ, ಅದ್ರ ರಿಸಲ್ಟ್ ಎಲ್ಲಿ ಬರ್ತದೋ, ಇವ್ರಿಗೆ ಹಿಂದಿನ ಶಿಕ್ಷೆ ಯಾವಾಗ ಆಗ್ತದ್ರೋ 40% ತೊಗೊಂಡವ್ರಿಗೆ ಅದು ಇನ್ನೂ ಗೊತ್ತಾಗ್ತಾ ಇಲ್ಲ. ಈಗ ಹೊಸ ಶುರುವಾಗಿದೆ ಇವ್ರದ್ದು. ಅದ್ರ ಜೊತೆಗೆ ತಾವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರ ಬಾಕಿಯನ್ನ ಬಿಡುಗಡೆಗೆ ಯಾವುದೇ ಕಮಿಷನ್ ತೆಗೆದುಕೊಳ್ಳೋದಿಲ್ಲ ಎಂದು ತಿಳಿಸಿದ್ರಿ. 10% ಕಮಿಷನ್ ತೆಗೆದ್ರಿ. ಈಗ ನೋಡ್ರ ದುಪ್ಪಟ್ಟು 40%, 80. ಆದರೆ ಹಿಂದಿನ ಸರ್ಕಾರಕ್ಕಿಂತ ಎಲ್ಲ ಇಲಾಖೆಗಳಲ್ಲೂ ಈ ಕಮಿಷನ್ ದುಪ್ಪಟ್ಟು ಆಗಿದೆ ಎಂದು ನಿಮ್ಮ ಗಮನಕ್ಕೆ ತರಲು ಸಂಘ ವಿಚಾರಿಸುತ್ತದೆ. ನಾವು ವಿಚಾರದ ಹೇಳಬೇಕಾದ ನಿಮ್ಮಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದೀರಪ್ಪ ನೀವು ಅಂತಾರೆ ಪತ್ರ ಬರೆದಿದ್ದಾರೆ CM ಸಿದ್ದರಾಮಯ್ಯ ಅವರಿಗೆ. ರಾಜ್ಯದಲ್ಲಿ ಹಿಂದಿದ್ದ ಬಿಜೆಪಿ ನೇತೃತ್ವದ ಸರ್ಕಾರಕ್ಕಿಂತ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳು ಹೆಚ್ಚು ಕಮಿಷನ್ ಪಡೆಯುತ್ತಾರೆ, ಹೆಚ್ಚು ಭ್ರಷ್ಟರಾಗಿದ್ದಾರೆ. ಇವು ಹೆಚ್ಚಿಟ್ಟು ಕಸುವುದರ ನಮ್ಮಿಂದ ಹಣವನ್ನ ಮತ್ತು ನಮ್ಮ ದುಡ್ಡು ಕೊಡ್ತಾ ಇಲ್ಲ, ನಾವು ದುಡ್ಡಿದ ಕೆಲಸ ನಾವು ಮಾಡಿದ ಕೆಲಸ ಅದು ಫಂಡ್ ಕೊಡ್ತಾ ಇಲ್ಲ. ಏನ್ರಿ ಈಗಾದ್ರೆ ಏನು ಮಾಡೋಣ ಹೇಳಿ ಹೋಗೋಣ ಅನ್ನುವಂಥ ಮಾತನ್ನ ಪೌರಾಡಳಿತ, ನಗರಾಭಿವೃದ್ಧಿ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾನೂನು ಮತ್ತು ನಿಮ್ಮ ಆದೇಶವನ್ನು ಮೀರಿ ಟೆಂಡರ್ಗಳನ್ನು ಪ್ಯಾಕೇಜ್ ರೂಪದಲ್ಲಿ ಪರಿವರ್ತಿಸಿ ತಮಗೆ ಬೇಕಾದ ಬಲಾಢ್ಯ ಗುತ್ತಿಗೆದಾರರಿಗೆ ಅನುಕೂಲವಾಗುವಂತೆ ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಬಲಾಢ್ಯ ದುಡ್ಡಿದ್ದಂಥ ಕಮಿಷನರ್ಗಳಿಗೆ ಕೆಲಸ ಮಾಡೋರಿಗೆ ಗುತ್ತಿಗೆದಾರರಿಗೆ ಪ್ಯಾಕೇಜ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಪ್ಯಾಕೇಜ್ ರೂಪದಲ್ಲೇ ನಾವು ಇಲ್ಲೇ ಕೂತೀವಿ, ನಮ್ಗಿನ್ನೂ ಬರ್ತಾನೆ ಇಲ್ಲ, ಯಾವಾಗ ಕೊಡೋರು ನೀವು ಹೋರಾಟ ಮಾಡಬೇಕಾಗ್ತದಂತ ಮಾತು ಹೇಳ್ತಾ ಇದ್ದಾರೆ. ಸುಮಾರು 2 ವರ್ಷಗಳಿಂದ ಗುತ್ತಿಗೆದಾರರಿಗೆ ಬಾಕಿ ಇರುವ ಹಣ ಬಿಡುಗಡೆ ವಿಚಾರ ಮತ್ತು ಹಲವು ಸಮಸ್ಯೆಗಳ ಬಗ್ಗೆ ನಿಮ್ಮ ಜೊತೆ ಹಲವು ಬಾರಿ ಸಂಘದ ಪದಾಧಿಕಾರಿಗಳು ಚರ್ಚೆ ಮಾಡಿದ್ದೇವೆ. ನಮ್ಮ ಸಂಘವು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ ಫಲವಾಗಿ ತಮ್ಮ ಸರ್ಕಾರ ಬರುವುದಕ್ಕೆ ಸ್ವಲ್ಪವಾದರೂ ನಾವು ಕಾರಣಕರ್ತರಾಗಿದ್ದೇವೆ. ಹೀಗಾಗಿ ಸ್ವಲ್ಪವಾದರೂ ಕಾರಣಕರ್ತರಾಗಿದ್ದೇವೆ ಎಂಬುದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ನಮ್ಮಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ರಿ ಮತ್ತು ನಮ್ಮನ್ನ ಮಾತ್ರ ಹೇಗ್ರಿ ಗುರುಗಳ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಕಾಂಗ್ರೆಸ್ ಸರ್ಕಾರದಲ್ಲೂ ಸತ್ಯ ಭ್ರಷ್ಟಾಚಾರ ನಿಂತಿಲ್ಲ, ದುಡ್ಡು ವಸೂಲಿ ನಿಂತಿಲ್ಲ, ಗುತ್ತಿಗೆದಾರ ಕಾಣೋದು ಬಿಟ್ಟಿಲ್ಲ. ಇಲ್ಲೂ 40, 50, 60, 70 ದುಪ್ಪಟ್ಟಂದ್ರೆ ಎಷ್ಟಾಯ್ತು? 40 ಡಬಲ್ 80 ಅಷ್ಟು ಕಮಿಷನ್ ತಗೊಳ್ತಾ ಇದ್ದಾರೆ. ಇದು ಎಕ್ಸಾಗ್ರೇಷನ್ ಇರ್ಬೋದು, ಮತ್ತೆ ಇರ್ಬೋದು, ಆದರೆ ತನಿಖೆ ಆಗಬೇಕಲ್ಲ ಇದು ಅನ್ನುವಂಥ ಒಂದು ಬಹಳ ಮುಖ್ಯವಾದ ವಿಷಯ ಇದು. ಈ ದಿಶೆಯಲ್ಲೇ ಇದನ್ನ ಇವತ್ತು ಎನ್ಕ್ವೈರಿ ಮಾಡಬೇಕಾಗಿದ್ದು ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕಾದನ್ನ. ಇದರಲ್ಲಿ ಯಾರಪ್ಪ ಇವರು ಅಂತ ಇಂಥ ಪತ್ರವನ್ನ ಉಳಿದವ್ರಿಗೆ ಕಳಿಸಿದಾರಂಥವರು ಬೇರೆ ಬೇರೆ ನಮ್ಮ ಮಿನಿಸ್ಟರ್ಗಳಿಗೆ. ಅದರಲ್ಲೂ ನಾವು ಪ್ರಾಮಾಣಿಕರು ಸಜ್ಜನರು ತಿಳ್ಕೊಳ್ಳುವಂಥ ಸಂತೋಷ್ ಲಾಡ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಸುರೇಶ್ ಬೈರತಿ ಸುರೇಶ್ ಅವರಾಗಿರ್ಬೋದು, ಸಚಿವರಾದ ರಹೀಂ ಖಾನ್ ಆಗಿರ್ಬೋದು, ಇವರಿಗೆಲ್ಲ ನಾವು ಪತ್ರ ಬರೆದು ಕಳಿಸಿದ್ವಿ.
ನೀವು ಎನ್ಕ್ವೈರಿ ಮಾಡಿ ನಮ್ಮ ಫಂಡ್, ನಮ್ಮ ದುಡ್ಡನ್ನು, ನಮ್ಮ ಗುತ್ತಿಗೆ ದುಡ್ಡನ್ನು ನೀವು ಮಾಡಿಸ್ಬೇಕು ಅಂತಾರೆ. ಇಲ್ಲಿವರೆಗೆ ನೀವು ಮಾಡಿಸ್ತಾ ಇಲ್ಲ. ಏನು ಇದು ಪರಿಸ್ಥಿತಿ ಏನು ಅಂತ ಇದೆಲ್ಲ ನೋಡಿದಾಗ ಏನು ಕಾಂಗ್ರೆಸ್ ಮತ್ತು BJP ಇಬ್ಬರು ಅಂತ ಇನ್ನೊಂದು ರೀತಿ ಏನಪ್ಪಾ ಅಂದ್ರೆ ಭ್ರಷ್ಟಾಚಾರದ ಬೀಜಾಸುರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲರೂ ಈ ರೀತಿ ಆದ್ರೆ ನಂಬುದು ಯಾರನ್ನ ಅಂತ ಇಲ್ಲಿ ಅವರಂತೆ ಈಗ ಗುತ್ತಿಗೆದಾರರು ಒಳ್ಳೆ ಹಣವಂತರು ಇರ್ತಾರ ಅಥವಾ ಸಾಲ ಮಾಡಿರ್ತಾರ ಮತ್ತೇನೋ ಮಾಡಿರ್ತಾರ, ಅದೇನು ಸುಳ್ಳಲ್ಲ. ಆದ್ರೆ ಅವ್ರಿಗೂ ಒಂದು ಲಿಮಿಟ್ ಇರ್ತದಲ್ಲ ಯಾವುದಕ್ಕಾದ್ರೂ. ಮತ್ತು ಇಲ್ಲಂತೆ ಎಲ್ಲ ಗುತ್ತಿಗೆದಾರರು ಕಮಿಷನ್ ಕೊಡಲಾರದು ಯಾರಿಗೂ ಕೆಲಸ ಆಗುದಿಲ್ಲ ಅನ್ನೋದು ಅವ್ರಿಗೆ ಗೊತ್ತದ ಗುತ್ತಿಗೆದಾರರಿಗೆ. ಆದ್ರೆ ಎಷ್ಟು ಏನು ಎಂತು ಒಂದಿಷ್ಟು ಜನ ಹೇಳ್ತಾರ, ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಸಾರಿ ನಮ್ಮ ಶಾಸಕರ ಜೊತೆಗೆ ಸಚಿವರಾಗಿರ್ಬೋದು, ಇನ್ನೂರವರಾಗಿರ್ಬೋದು, ಇಲ್ಲ ನಾವು ತೋರಿದ್ರಿ 15%, 20% ಅಷ್ಟೇ ಮಾತಾಡ್ತಾರೆ. ಬಟ್ ಇಲ್ಲೇ ಎಷ್ಟು ಅದರೆ 40 ಅಂತ ಇದ್ದಾರೆ ಅವರು ಹಿಂದಿಂದು. ಈಗ ಅದ್ರ ಡಬಲ್ ತೋರ್ತಾ ಇದ್ದೀರಿ ತಿರ್ಗಿ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಎನ್ಕ್ವೈರಿ ಆಗುದು ಯಾವಾಗ ಅಂತ. ಇನ್ನಾಳೆ ಇದನ್ನು ಇಲ್ಲಿವರೆಗೆ ಅಂತ ನೀವು ಆರೋಪ ಮಾಡಿದ್ರಿ 40% BJP ಈ ಸರ್ಕಾರದಲ್ಲಿ ತೋರ್ತಿದ್ರು, ಅಲ್ಲಿ ಅಧಿಕಾರಿಗಳು ಅಂತ ಹೇಳಿದ್ರಿ, ಎಲ್ಲ ಮಾಡಿದ್ರಿ. ಅದು ಎನ್ಕ್ವೈರಿ ಇನ್ನೂ ಮುಗಿತಾ ಇಲ್ಲ, ಅದ್ರ ರಿಸಲ್ಟ್ ಸಿಗ್ತಾ ಇಲ್ಲ, ಯಾರಿಗೂ ಶಿಕ್ಷಣ ಆಗ್ತಾ ಇಲ್ಲ. ಅದು ಗಾಳಿಯಾಗಿ ಬಾಂಬ್ ಬಿಡೋದಿಲ್ಲ ಇದೆಲ್ಲ. ಆದರೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಮಾತ್ರ ಸತ್ಯ, ಅದರಲ್ಲಿ ಎರಡು ಮಾತಿಲ್ಲ. ಅದು ಹೊರಗೆ ಬರೋದು ಯಾವಾಗ? ಇವತ್ತು ಅವ್ರಿಗೆ ಪಾಪ ಅನ್ಯಾಯ ಅಂತ ಹೇಳ್ಕೊಡ್ತಾ ಇದ್ದಾರೆ, ಕೆಲಸ ಮಾಡೋ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅವ್ರು ಏನು ತಪ್ಪರ ಮಾಡಿದ್ದಾರೆ ಅನ್ನೋದನ್ನ ನೀವು ಎಕ್ಸ್ಪೋಸ್ ಮಾಡ್ರಿ. ಈಗ ಇದ್ದಂತಹ ಗುತ್ತಿಗೆದಾರರು ಏನಾದ್ರು ಸಜ್ಜನರು, ಯೋಗ್ಯರು, ಪ್ರಾಮಾಣಿಕರು ಅಂತ ಹೇಳಿ ಹೊರಲಿಲ್ಲ. ಯಾಕಂತಂದ್ರೆ ಇವರು ಸಹ ಈ ಕಮಿಷನ್ ವ್ಯವಹಾರದಲ್ಲಿ ಭಾಗಿದಾರನ. ಭ್ರಷ್ಟತೆ ದುಡ್ಡನ್ನು ಯಾವ ತಗೋತಾನ, ಹಂಚ್ಕೊಂಡು ಯಾವ್ದಾನ ಅವನು ಭ್ರಷ್ಟನ, ಕೊಡವನು ಭ್ರಷ್ಟನ. ಇಲ್ಲಿ ಎರಡು ಮಾತೇ ಇಲ್ಲ. ಅದು ಹೆಚ್ಚಾಗಿ ಅಷ್ಟೇ ಬಂದಿಲ್ಲ ಪ್ರಶ್ನೆ. ಇವ್ರು ಕೊಡೋದಿಲ್ಲ ಅಂದಿಲ್ಲ, ಗುತ್ತಿಗೆದಾರ ಕೊಡ್ತೀಪ್ಪ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟ ಮೇಲೆ ಕೆಲಸ ಮಾಡ್ಕೊಡ್ಬೇಕಾಗಿತ್ತು, ಪ್ರಾಮಾಣಿಕವಾಗಿ ಅಷ್ಟೇ ಮಾಡಬೇಕಾಗಿತ್ತು, ಅದು ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತ ಈ ಒಂದು ರೀತಿ ಸಮಸ್ಯೆ ಬಂದು ನಿಂತದಂತ. ಹೇಗಪ್ಪ ಇದು ಬಗೆಹರಿದು, ಏನಾಗುದು, ಎಂತ ಏನಂತೇಳಿ ಎಲ್ಲ ನೆಲೆಯಲ್ಲ ತನಿಖೆ ಆಗಬೇಕಾಗಿದೆ. ಮತ್ತು ಅದಕ್ಕಾಗಿಲ್ಲ ಇನ್ನೊಂದು ಮಾತು ಹೇಳ್ಬೇಕಾಗಿದ್ದೇನಪ್ಪ ಅಂದ್ರೆ ಈ ಸಂದರ್ಭದಲ್ಲೇ ಈ BJPಗರು ಇದನ್ನು ತೊಗೊಂಡು ಅವರು ಬೆನ್ನತ್ತಾವ್ರು ನಿಮಗೆ ನಿಶ್ಚಿತ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅವ್ರಿಗೂ ಸಾಕಷ್ಟು ಅಧಿಕಾರಗಳು ಕೊಟ್ಟಿದ್ದಾರೆ. ಇದೇ ಒಂದು ಆರೋಪದಿಂದ ಅವ್ರಿಗೂ ನೆನಪದ 40% ತೋರಿಸೋದು ಅವ್ರು ಬೆನ್ನು ಹಚ್ಚಿದ್ದಾರೆ ನಿಮಗೆ. ಎಲ್ಲದಪ್ಪ ನಿಮ್ಮ 40% ನಾವು ತಗೊಂಡಿದ್ದು, ಡಾಕ್ಯುಮೆಂಟ್ ಎವಿಡೆನ್ಸ್ ಕೊಡ್ರಿ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇದು ಒಂದು ರೀತಿಯಿಂದ BJP ಬಂದಾಗ BJP ಸಜ್ಜನರು, ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಸಜ್ಜನರು. ಮತ್ತು ಇಲ್ಲಿ ಲೋಕಾಯುಕ್ತ ಯಾವ ಸರ್ಕಾರ ಇರ್ತದ ಆ ಸರ್ಕಾರದ ಪರ ಬಾಲ ಬಿಡ್ತದ ಅನ್ನೋಂಥ ಆರೋಪಗಳಿದ್ದಾವೆ. CBIಗೂ ಅಷ್ಟೇ ಅದ, EDಗೂ ಅಷ್ಟೇ ಅದ, IT ಗೂ ಅಷ್ಟೇ ಅದ. ಯಾವುದಿದ್ದು ಕೇಂದ್ರ ಸರ್ಕಾರ ಇದ್ದಿದ್ದು ಅಲ್ಲಿ ED ಮೇಲೆ ಆಕ್ರಮಣ ಮಾಡ್ತದ, CBI ಕೇಳಿಂತ ಹೇಳ್ತದ. ಇಲ್ಲಿ ಸ್ಟೇಟ್ದೊಳಗ ಲೋಕಾಯುಕ್ತ ಇರ್ಬೋದು, CID ಇರ್ಬೋದು, ಯಾವುದೇ ಇರ್ಬೋದು, ರಾಜ್ಯ ಸರ್ಕಾರ ಯಾವುದಿರ್ತದೆ ಆಡಳಿತ ಅವ್ರು ಹೇಳಿದ ಕೇಳ್ತಾ ಇರ್ತಾರ. ಒಂದು ತನಿಖೆ ಆಗೋದು ಯಾವಾಗ, ಭ್ರಷ್ಟರು ಹಿಡಿದವಾಗ, ಭ್ರಷ್ಟಾಚಾರ ನಿಲ್ಲೋದು ಯಾವಾಗ, ಏನು ಎಂತು ಅಂತ. ಇಲ್ಲಿವರೆಗೆ ಹಿಂದೆ ನೀವು ನೋಡಿದಿರಿ, ನಿಮಗೆ ಗೊತ್ತಿದ್ದ ವಿಷಯ ಅಲ್ಲಾಜರ ಸಾಕಷ್ಟು ಮೂವ್ಮೆಂಟ್ ಮಾಡಿದ್ರು. ಯಾವ ಮಾತಿಗೆ ಮಾಡಿದ್ರು, ಏನು ಮಾಡಿದ್ರು ಗೊತ್ತಾಗಿರಲಿಲ್ಲ. ಲೋಕಪಾಲ ಆಗಲಿ ಅಂದರು. ಕಾಂಗ್ರೆಸ್ ಸರ್ಕಾರ ಇನ್ನೊಂದಿಷ್ಟು ಮಾಡಿದ್ರು. ನಂತರ ಬಂದಂಥ BJP ಸರ್ಕಾರ ಭ್ರಷ್ಟಾಚಾರ ಓಡಿಸ್ತದೆ ಅಂತೇಳಿ ಇವತ್ತಿನವರೆಗೆ ಲೋಕಪಾಲನ್ನು ಮಾಡಲಿಲ್ಲ. ಲೋಕಾಯುಕ್ತ ಸರಿಯಾಗಿ ಅದಕ್ಕೆ ಅಧಿಕಾರ ಕೊಡಲಿಲ್ಲ. ನೀವು ಅದರಿ ಮತ್ತು ಹಾಗಾಗಿ ದೇಶದ ಭ್ರಷ್ಟಾಚಾರ ಹೋಗೋದು ಯಾವಾಗ? ಇದು ಮಾತ್ರ ಕಮಿಷನ್ ಹೆಚ್ಚು ಬರಲಿ ಅಂತ ಕೇಳ್ತಾ ಇದ್ದೀರಿ, ಬರಲಿ ಇನ್ನಷ್ಟು ಹೊರಗೆ ಬರಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಏನು ಗೊತ್ತಿರಲಿಲ್ಲ ಅಂತ ಅಂದ್ರೆ ಯಾವ ಸರ್ಕಾರಕ್ಕೆ ಬಂದಿರ್ತಾರೋ ಅವ್ರು ಸಜ್ಜನರು, ವಿರೋಧ ಪಕ್ಷದಲ್ಲಿದ್ದವರು ದುರ್ಜನರು ಅಂತ ನಾವು ಅನುಭವದೇನೋ. ಆದರೆ ವಿರೋಧ ಪಕ್ಷದವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮಗೆ. ಜೊತೆಗೆ ಈ ಒಂದು ಗುತ್ತಿಗೆದಾರ ಸಾಗಿದ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ದುಪ್ಪಟ್ಟು ಕಮಿಷನ್ನ ಅನ್ನೋ ಮಾತು. ಇದಕ್ಕೇನು ಉತ್ತರ ಕೊಡ್ಬೋದು ನಮ್ಮ CM ಅವರು? ಇದು ಉತ್ತರ ಕೊಡಬೇಕು. ಮತ್ತು ಜೊತೆಗೆ ಹಿಂದೆ ಇವ್ರು ನೀವೇ ಆರೋಪ ಮಾಡಿದ್ರಿ, ಅದು ಪ್ರೂವ್ ಮಾಡಿ BJPಯಲ್ಲಿಯ ಭ್ರಷ್ಟ ರಾಜಕಾರಣಿಗಳ ಅಧಿಕಾರಿಗಳ ಒಂದು ಬಂಡವಾಳವನ್ನು ಜಗತ್ತು ತೋರಿಸೋದು ಕೆಲಸ ಈಗ ಮಾಡಬೇಕಾಗ್ಯದ. ಜೊತೆಗೆ ನಮ್ಮ ಮಂಜುನಾಥ್ ಅವರು ಆರೋಪ ಮಾಡಿದಾಗ ಈಗಾಗಲೇ ಎಷ್ಟು ಬಾಕಿ ಉಳಿದ ಒಂದಿಷ್ಟು ಕೊಡ್ತಾ ಇದ್ದಾರೆ ಅವರು. ಜಲಸಂಪನ್ಮೂಲದಿಂದ 12,000 ಕೋಟಿ ಬರಬೇಕಂತ ಹೇಳ್ತಾರೆ. ಲೋಕೋಪಯೋಗಿ 9,000 ಕೋಟಿ, ಪಂಚಾಯತ್ ರಾಜ್ 3,600 ಕೋಟಿ, ಸಣ್ಣ ನೀರಾವರಿ 3,200 ಕೋಟಿ, ಮುಂದೆ KRIDL 3,000 ಕೋಟಿ, BBMP 1,800 ಕೋಟಿ, ನಗರಾಭಿವೃದ್ಧಿ 1,200 ಕೋಟಿ, ವಸತಿ 900 ಕೋಟಿ, ಕಾರ್ಮಿಕ 800 ಕೋಟಿ, ಪೌರಾಡಳಿತ 600 ಕೋಟಿ, ವಕ್ಫ್ 600 ಕೋಟಿ. ಹಿಂಗೆ 37,000 ಕೋಟಿ ರೂಪಾಯಿ ಬಾಕಿ ಮುಟ್ಟಿದೆವಾಗ. ಈಗ ತಾವು ಉತ್ತರ ಕೊಡ್ಬೋದು ಅಂತ ತಿಳ್ಕೊಂಡಿದ್ವಿ. ಇದು ಸುಳ್ಳು ಒಕ್ಕಲನ್ನು ಹೊರಗೆ ಹಚ್ಚುವಂಥ ತನಿಖೆ ಆಗಿದೆ ಅಂತ ಮತ್ತೆ ಹೇಳ್ತಾ, ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಂದ್ರೆ H16 ನ್ಯೂಸ್ ಅಥವಾ ಸತ್ಯದ ವಂದನೆಗಳು.